ಎಲ್ಲ ಆಗಲಿ ಹೇಳ್ತಾರೆ, ಅವ್ರು ಅದನ್ನೇ ಹೇಳಬೇಕಲ್ಲ. ಅವರು ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ, ಅವರು ಅದನ್ನೇ ಹೇಳ್ತಾರೆ. ಇಲ್ಲ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ರವಿಯವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಬಂಧಿಸಿದ್ದಾರಾ ಹೇಗೆ ಅಂತ? 24 ಜನನ ಅವತ್ತೇ ಆ ಕ್ಷಣದಲ್ಲೇ ಅರೆಸ್ಟ್ ಮಾಡಿದ್ರಲ್ಲ. 24 ಜನರನ್ನ ಅರೆಸ್ಟ್ ಮಾಡಿ ಆನಂತರ ಅವರಿಗೆ ಬಿಟ್ಟಿದ್ದಾರೆ. ಯಾವುದೇ ಘಟನೆ ನಡೀಬಾರ್ದು ಸುವರ್ಣಸೌಧದಲ್ಲಿ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಬಿಟ್ಟಿದ್ದಾರೆ. ಇಲ್ಲಾಂದರೆ ಅಲ್ಲಿ ಇನ್ನೂ ಹೆಚ್ಚು ಗಲಾಟೆಗಳಾಗ್ತವ್ರು. ಒಂದು ವೇಳೆ ಅವರು ಪೊಲೀಸ್ನವ್ರು ಮಧ್ಯ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಅಲ್ಲೇ ಹೊಡೆದಾಟಗಳು ಅವೆಲ್ಲ ಆಗ್ತಾ ಇತ್ತು ಅಂತ. ಯಾರಿಗೆ ಅರೆಸ್ಟ್ ಮಾಡಿ ಬಿಟ್ಟಿದ್ದಾರೆ. ದಾಳಿ ಮಾಡಿದಂತವ್ರನ್ನ ಬಿಡುಗಡೆ ಮಾಡಿದ್ದು ಎಷ್ಟು ಸರಿ ಅಂತ ಅವ್ರ ಪ್ರಶ್ನೆ. ಎಲ್ಲದಕ್ಕೂ ಪ್ರಶ್ನೆ ಇದ್ದೇ ಇರುತ್ತಲ್ಲ. ಹೇಳಿದ್ರು ಕೊನೆಯಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ನಾವು ಫುಲ್ ಸ್ಟಾಪ್ ಇರ್ತೀವಿ ಅಂತ ಹೇಳಿದ್ರು. ಆಗ್ಬೋದು, ಲೆಕ್ಕ ಚುಕ್ತಿ ಆಗುತ್ತೆ ನಾವು ಹೋಗ್ತೀವಿ ಅಂತ. ಆಗ್ಬೋದು. ಸೆಕ್ಷನ್ 35 ನೋಟಿಸ್ ಕೊಡಬೇಕು ಅನ್ನೋದು ಹೈಕೋರ್ಟ್ ಹೇಳಿದೆ. ನಾನು ಹೇಳಿದ್ನಲ್ಲ, ನಾನು ಯಾವುದೂ ಕಮೆಂಟ್ ಮಾಡೋದಲ್ಲ. ಬಿಕಾಸ್ ಇಟ್ ಈಸ್ ದಿ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನೋಟಿಸ್ ಕೊಟ್ಟಿತ್ತಾ ಇಲ್ವಾ ಅಂತ ಸರ್ ಈಗ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಏನಾದ್ರು ಗೃಹ ಇಲಾಖೆ ಪ್ರಯತ್ನ ಮಾಡುತ್ತಾ? ಈಗ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ.